ಈ ಶಿರೂರು ಲ್ಯಾಂಡ್ ಸ್ಲೈಡ್ ಸಂಬಂಧಪಟ್ಟಂತೆ ಲಾಸ್ಟ್ ಕೊನೆಗೆ ನಮಗೆ 2 ಬೋನ್ ಸಿಕ್ತು. ನಾವು DNA ಟೆಸ್ಟಿಂಗ್ 3/10/2024 ಕಳಿಸಿದ್ದೀವಿ. ಇವತ್ತು ನಮಗೆ ರಿಪೋರ್ಟ್ ರಿಸೀವ್ ಆಯಿತು. ಇದರಲ್ಲಿ ಅವರು 2 ಪಾಯಿಂಟ್ಸ್ ಹಾಕಿದ್ದಾರೆ, ರಿಸಲ್ಟ್ ಆಫ್ ಎಕ್ಸಾಮಿನೇಷನ್ ಅಂತ ಹೇಳಿ. ಒಂದು 2 ಬೋನು ಕೂಡ ಹ್ಯೂಮನ್ ಆರಿಜಿನ್ ಮೇಲ್ ಜೆಂಡರ್ದು ಅಂತ ಹಾಕಿದ್ದಾರೆ. ಮತ್ತೆ ಅದು ಇಟ್ಕೊಂಡು ಇನ್ಸಫಿಷಿಯಂಟ್ ಫಾರ್ DNA ಪ್ರೊಫೈಲ್, ಅಂದ್ರೆ ಅದು ಇಟ್ಕೊಂಡು ಯಾರ್ದು ಅಂತ ಗುರುತಿಸ್ಲಿಕ್ಕೆ ಆಗಿಲ್ಲ ಅಂತ ನಮಗೆ ಇವತ್ತು ರಿಪೋರ್ಟ್ ಅವರು ಸಬ್ಮಿಟ್ ಮಾಡಿ. ಹ್ಯೂಮನ್ ಆರಿಜಿನ್ ಮೇಲ್ ಅದು ಯಾವ್ದು ಹಾಕಿಲ್ಲ, ಹ್ಯೂಮನ್ ಆರಿಜಿನ್ ಅಂಡ್ ಮೇಲ್ ಜೆಂಡರ್ ಹಾಕಿದ್ದಾರೆ. ಅಂಡ್ ಅದು ಇಟ್ಕೊಂಡು DNA ಪ್ರೊಫೈಲಿಂಗ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ದೇ ಆರ್ ನಾಟ್ ಏಬಲ್ ಟು ಫೈಂಡ್ ಎನಿಥಿಂಗ್. ಅದು ರೀಸನ್ಸ್ ಯಾವುದು ಅವರು ಹಾಕಿಲ್ಲ, ಬಟ್ DNA ಪ್ರೊಫೈಲಿಂಗ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ಅಲ್ಲ, ಪ್ರೊಫೈಲಿಂಗ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಅಷ್ಟೇ ಕೊಟ್ಟಿದ್ದಾರೆ ನಮಗೆ. ಈಗ ನಮ್ಮ ಸೈಡಿಂದ ನಮಗೆ ಜನರಲಿ NDRF SCRF ನಾರ್ಮ್ಸ್ ಪ್ರಕಾರ ಡೆತ್ ಆಗಿರುವ ಪರ್ಸನ್ಗೆ ಕಾಂಪನ್ಸೇಷನ್ ಪೇ ಮಾಡಬೇಕು ಅಂತ ಇತ್ತು. ಆದರೂ ಕೂಡ ನಾವು ಒಂದು ಸ್ಪೆಷಲ್ ರಿಕ್ವೆಸ್ಟ್ ಮಾಡಿದ್ದೀವಿ, CM ರಿಲೀಫ್ ಫಂಡಿಂದ ನಮಗೆ ಪೇಮೆಂಟ್ ಅನ್ನು ಕಾಂಪನ್ಸೇಷನ್ ಅನ್ನು ಕೊಡಬೇಕು ಅಂತ. ಸೊ ಅದು ಆಲ್ರೆಡಿ ಅಪ್ರೂವ್ ಆಗಿದೆ, ಕಾಂಪನ್ಸೇಷನ್ ಅನ್ನು ಪೇ ಮಾಡಿದ್ವಿ. ಈ ಪ್ರೊಫೈಲಿಂಗ್ ಮೇಲೆ ನಾವು ಡೆತ್ ಸರ್ಟಿಫಿಕೇಟ್ ಆ ಇಬ್ಬರು ಫ್ಯಾಮಿಲಿಗೆ ಪ್ರೊಸೀಜರ್ ಪ್ರಕಾರ ನಾವು ಇದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಇಲ್ಲಾಂದ್ರೆ ಡೆತ್ ಸರ್ಟಿಫಿಕೇಟ್ ಸಿಗ್ಲಿಕ್ಕೆ ಸಮಸ್ಯೆ ಆಗ್ತಾ ಇತ್ತು. ಈಗ ಈ ರಿಪೋರ್ಟ್ ಬಂದಿರೋದ್ರಿಂದ ವಿ ಕ್ಯಾನ್ ಪ್ರಾಸೆಸ್ ಡೆತ್ ಸರ್ಟಿಫಿಕೇಟ್ಸ್ ಆ ಇಬ್ಬರಿಗೂ ಕೂಡ ಡೆತ್ ಸರ್ಟಿಫಿಕೇಟ್. ಲಾಸ್ಟ್ ರೆವೆನ್ಯೂ ಮಿನಿಸ್ಟರ್ ಮೀಟಿಂಗ್ ಅಲ್ಲಿ ಸರ್ NITK ಸೂರತ್ ಕಲ್ಲಿಂದ ಒಂದು ಅಸೆಸ್ಮೆಂಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದು ಮೀಟಿಂಗ್ ಅಲ್ಲಿ ಇಟ್ಟು ಪ್ರಾಸೆಸ್ ಮಾಡ್ತಾ ಇದ್ದೀವಿ. ಆಮೇಲೆ ಡ್ಯೂ ಪ್ರೊಸೀಜರ್ ಪ್ರಕಾರ ಕ್ಲಿಯರ್ ಮಾಡಿ